ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಪಕ್ಷಿ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿದೆ. ಸಾಕಷ್ಟು ಪ್ರಭೇದದ ಪಕ್ಷಿಗಳು ಇಲ್ಲಿಗೆ ಸಂತಾನೋತ್ಪತ್ತಿ ಕಾರ್ಯಕ್ಕಾಗಿ ಬರುವಂಥದ್ದು. ಅದರ ಜೊತೆಗೆ ಆ ಪಕ್ಷಿಗಳನ್ನು ನೋಡೋದಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ. ಕಾವೇರಿ ನದಿಯ ನಡುಗೆಡ್ಡೆಯಲ್ಲಿ ಆಶ್ರಯವನ್ನು ಪಡೆದು ಪಕ್ಷಿಗಳು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈ ರೀತಿಯ ನಡುಗೆಡ್ಡೆಗಳಲ್ಲಿ ಆಶ್ರಯ ಪಡೆಯುವಂಥ ಪಕ್ಷಿಗಳು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು. ಇಲ್ಲಿ ಸುಮಾರು 25ಕ್ಕೂ ಹೆಚ್ಚು ನಡುಗಡ್ಡೆಗಳಿರುವಂಥದ್ದು. ನಡುಗಡ್ಡೆಗಳನ್ನು ಆಶ್ರಯವಾಗಿಟ್ಟುಕೊಂಡು ಇಲ್ಲಿ ವಲಸೆ ಬರುವಂಥ ಪಕ್ಷಿಗಳು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಪಕ್ಷಿಗಳನ್ನು ನೋಡೋದಕ್ಕೆ ಪ್ರವಾಸಿಗರು ಬಂದಿದ್ದಾರೆ. ಅವರಿಗೆ ದೋಣಿ ವಿಹಾರದ ಮೂಲಕ ಬೋಟಿಂಗ್ ಮೂಲಕ ಪಕ್ಷಿಗಳನ್ನು ನೋಡೋದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಡುಗೆಡ್ಡೆಗಳು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕೊಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಇಲ್ಲಿ ಕಲ್ಲುಗಳನ್ನು ಸುತ್ತ ಕಟ್ಟುವ ಮೂಲಕ ನಡುಗೆಡ್ಡೆಗಳಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇಲ್ಲೇನು 25ಕ್ಕೂ ಹೆಚ್ಚು ನಡುಗೆಡ್ಡೆಗಳಿವೆ. ಮಳೆ ಬಂದಂಥ ಸಂದರ್ಭದಲ್ಲಿ ಕಾವೇರಿ ನದಿಯಲ್ಲಿ 2 ಲಕ್ಷ ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನಡುಗೆಡ್ಡೆಗಳಿಗೆ ಡ್ಯಾಮೇಜ್ ಆಗ್ತಿತ್ತು. ಜೊತೆಗೆ ಕೆಲವೊಂದು ನಡುಗೆಡ್ಡೆಗಳು ಕೊಚ್ಚಿ ಹೋಗುವಂಥ ಸಾಧ್ಯತೆ ಇತ್ತು. ಆಗ ಪಕ್ಷಿಗಳಿಗೆ ತೊಂದರೆ ಆಗ್ತಿತ್ತು. ಹಾಗಾಗಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಜೊತೆಗೆ ವರ್ಷದಿಂದ ವರ್ಷಕ್ಕೆ ಪಕ್ಷಿಗಳ ಬರುವಿಕೆ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಪ್ರವಾಸಿಗರು ಕೂಡ ವೀಕ್ಷಣೆ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಜೊತೆಗೆ ಬರುವಂಥ ಪ್ರವಾಸಿಗರಿಂದಲೂ ಕೂಡ ಪಕ್ಷಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗೃತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ದೇಶದ ನಾನಾ ಭಾಗಗಳಿಂದ ಸಂತಾನೋತ್ಪತ್ತಿ ಕಾರ್ಯಕ್ಕಾಗಿ ಪಕ್ಷಿಗಳು ಬರುವಂಥದ್ದು. ಅದರಲ್ಲೂ ಕೂಡ ನವೆಂಬರ್ ಬಳಿಕ ವಲಸೆ ಬರುವ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗುವಂಥದ್ದು. ಸಾಮಾನ್ಯ ಸೀಸನ್ ಅಂತ ಹೇಳಿದ್ರೆ ನವೆಂಬರ್ ಡಿಸೆಂಬರ್ ಸೀಸನ್ನು. ಆ ಟೈಮಲ್ಲಿ ಪಕ್ಷಿಗಳು ಬರ್ತವೆ, ಬಂದು ಮೊಟ್ಟೆಯನ್ನು ಇಕ್ಕಿ ಏನು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು. ಪೆಲಿಕಾನ್, ಪೇಂಟೆಡ್ ಸ್ಟಾರ್ಕ್, ಓಪನ್ ಬಿಲ್, ಸ್ಪೂನ್ ಬಿಲ್ ಸೇರಿದಂತೆ ಸಾಕಷ್ಟು ಪಕ್ಷಿಗಳು ಬರುವಂಥದ್ದು. ಈ ವರ್ಷ 68 ಪ್ರಭೇದದ ಪಕ್ಷಿಗಳು ಬಂದಿರುವಂಥದ್ದು. ಕಳೆದ ಜೂನ್ ಮತ್ತು ಈ ವರ್ಷದ ಜೂನ್ ತಿಂಗಳ ಪಕ್ಷಿಗಳನ್ನು ಸರ್ವೆ ಮಾಡಿಸಿರುವಂಥದ್ದು. ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ 2025ರ ಜೂನ್ನಲ್ಲಿ 7444 ಪಕ್ಷಿಗಳು ಪತ್ತೆಯಾಗಿದ್ವು. ಈ ವರ್ಷ ಜೂನ್ನಲ್ಲಿ 8290 ಪಕ್ಷಿಗಳು ಸರ್ವೆಯಲ್ಲಿ ಸಿಕ್ಕಿರುವಂಥದ್ದು. ಆ ಲೆಕ್ಕಾಚಾರ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಕ್ಷಿಗಳ ಸೀಸನ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಈಗ ವಲಸೆ ಪಕ್ಷಿಗಳು ವಾಪಸ್ ಹೋಗುವಂಥ ಸಮಯ. ಹಾಗಾಗಿ ಈಗ ಪಕ್ಷಿಗಳ ಸಂಖ್ಯೆ ಕಡಿಮೆ ಇದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಟೈಮ್ನಲ್ಲಿ ಪಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ರಾಷ್ಟ್ರದಲ್ಲೇ ಒಂದು ಪ್ರಸಿದ್ಧ ಪಕ್ಷಿಧಾಮವಾಗಿ ರೂಪುಗೊಂಡಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.